ನಮ್ಮ ಫೋಮೋ ನೇಲ್ಸ್ ಅಂಡ್ ಲ್ಯಾಶಸ್ ಅಲ್ಲಿ ಥೆಫ್ಟ್ ಆಗಿದೆ. ಐ ಥಿಂಕ್ ಮೋರ್ ದೆನ್ 70,000 ವರ್ತ್ ಪ್ರಾಡಕ್ಟ್ಸ್ ಕಳ್ತನ ಆಗಿದೆ. ಇನ್ನು ಅನುಮಾನ ಪಡ್ತಿದ್ದಲ್ಲ ನೋಡು, ನಾನು ಅವನೇ ಅಂತ ಹೇಳಿದ್ರು ನೀನು ಅನುಮಾನ ಪಟ್ಟೆ. ಇವಾಗ ಫೈನಲಿ ಶಾಪಿಗೆ ಬಂದ್ವಿ. ಇಟ್ಸ್ ಓಕೆ, ಒಂದೊಂದ್ಸಲ ಆಗತ್ ಕಣಮ್ಮ, ಇಟ್ಸ್ ಓಕೆ ಬಿಡ್ರಿ, ಅಳ್ಬೇಡ್ರಿ. ಸೊ ಇವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗ್ತಾ ಇದೀವಿ. ಪ್ರಾಡಕ್ಟ್ ಸಿಕ್ತು ಕಣಪ್ಪ, ಅವನು ಸಿಕ್ಕಿದೆ, ಪ್ರಾಡಕ್ಟ್ ಸಿಕ್ತು. ಹಾಯ್ ಹಲೋ ನಮಸ್ಕಾರ, ನಾನು ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಕ್ಚುಲಿ ಏನೋ ಒಂದು ದುರಂತ ಆಗಿದೆ. ಅಟ್ ದಿಸ್ ಪಾಯಿಂಟ್ ಐ ಹ್ಯಾವ್ ಸ್ಟಾಪ್ಡ್ ಇವನ್ ವರಿಂಗ್. ಮೇ ಬಿ ಇಫ್ ಇಟ್ ವಾಸ್ ಲೈಕ್ 2 years ಬ್ಯಾಕ್ ನಾನು ಇದೇ ಮ್ಯಾಟರ್ ಏನಾದ್ರು ಆಗಿದ್ರೆ ಮೇ ಬಿ ನಾನು ಹತ್ತು ಬಿಡ್ತಿದ್ದೆ. ಸೊ ರೈಟ್ ನೌ ಐ ರಿಯಲಿ ಹ್ಯಾವ್ ಲೈಕ್ ನೋ ಇಮೋಷನ್ಸ್ ಲೆಫ್ಟ್ ಇನ್ ಸೈಡ್ ಮೀ ಅಂತ ಹೇಳ್ಬೋದು. ಸೊ ವೆನ್ ಐ ಗಾಟ್ ಟು ನೋ, ನಾನು ಅಳೋದಕ್ಕೆ ನಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಏನಾಗಿದೆ ಅಂತಂದರೆ, ನಮ್ಮ ಫೋಮೋ ನೇಲ್ಸ್ ಅಂಡ್ ಲ್ಯಾಶಸ್ ಅಲ್ಲಿ ಥೆಫ್ಟ್ ಆಗಿದೆ. ಕ್ಯಾಮ್ರಾ ಚೆಕ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಬೇಕು. ಸೊ ಮಂತ್ರಿ ಮಾಲ್ ಟೀಮ್ ಹತ್ರನೂ ಮಾತಾಡಿದೆ, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ವಿ ಆಲ್ರೆಡಿ ಹ್ಯಾವ್ ಡೌಟ್ ಆನ್ ಒನ್ ಪರ್ಸನ್, ಬಟ್ ಡಿಸೈಡ್ ಆಗೋ ತನಕ ಡಿಕ್ಲೇರ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀವಿ. ಕ್ಯಾಮ್ರಾ ನೋಡಿದ್ಮೇಲೆ ಒಂದು ಕ್ಲಾರಿಟಿ ಬರುತ್ತೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ಬೆಳಗ್ಗೆ ಅಪ್ಪ ಶಾಪಿಗೆ ಹೋದ್ಮೇಲೆ ಗೊತ್ತಾಯ್ತು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಈ ಲೈಫಲ್ಲಿ ಯಾಕೆ ಎಲ್ಲ ಒಂದೇ ಥರ ಈ ಥರ ಬ್ಯಾಕ್ ಟು ಬ್ಯಾಕ್ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲ. ಐ ಆಮ್ ಆಲ್ಸೋ ಕೈಂಡ್ ಆಫ್ ಥ್ಯಾಂಕ್ಫುಲ್ ಟು ಗಾಡ್, ಬಿಕಾಸ್ ಇಟ್ಸ್ ಲೈಕ್ ದೇವ್ರು ನನ್ನ ಎಷ್ಟು ಸ್ಟ್ರಾಂಗ್ ಮಾಡಿದ್ದಾನೆ ಅಂತಂದರೆ, ಐ ಫೀಲ್ ಲೈಕ್ ಅಟ್ ದಿಸ್ ಪಾಯಿಂಟ್ ನಥಿಂಗ್ ಕ್ಯಾನ್ ಬ್ರೇಕ್ ಮೀ ಲಿಟ್ರಲಿ. ಐ ಥಿಂಕ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್, ಐ ಥಿಂಕ್ ಐಲ್ ಜಸ್ಟ್ ಲಾಫ್ ಅಟ್ ಇಟ್. ಇಟ್ಸ್ ಲೈಕ್ ಓಕೆ, ಆಗಬೇಕಿತ್ತು ಅಂತ ಹೇಳ್ಬಿಟ್ಟು. ಸೊ ಟುಡೇ ಇಸ್ ಲೈಕ್ ಮೈ 4th ಡೇ ಆಫ್ ದ ಹೋಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇವಾಗ ಇಲ್ಲಿ ನೋಡ್ಬೋದು, ಸ್ಟಿಲ್ ದ ಹೀಲಿಂಗ್ ಪ್ರೊಸೆಸ್ ಇಸ್ ಹ್ಯಾಪ್ನಿಂಗ್. ಇನ್ನೂ ಹೀಲ್ ಆಗಿಲ್ಲ. ಮೇಕಪ್ ಮೇಲೆ ಗೊತ್ತಾಗಲ್ಲ, ಬಟ್ ವೆನ್ ಯು ಸಿ ಇನ್ ಅ ರಿಯಲ್ ಲೈಫ್. ಸೊ ಇಲ್ಲಿ ಆರೆಂಜ್ ಕಲರ್ ಇತ್ತು, ಇಫ್ ಯು ಗೈಸ್ ಕ್ಯಾನ್ ಸಿ. ನೌ ಇಟ್ ಹಸ್ ಟರ್ನ್ ಔಟ್ ಅ ಲಿಟಲ್ ಬ್ರೌನ್. ಸೊ ಅಷ್ಟು ಕಾಣಿಸ್ತಿಲ್ಲ, ಬಟ್ ಸ್ಟಿಲ್ ಇಟ್ಸ್ ಅ ಲಿಟಲ್ ಬ್ರೌನ್. ಅಷ್ಟು ಎವಿಡೆಂಟ್ ಆಗೋ ಕಾಣಿಸ್ತಿಲ್ಲ, ಬಟ್ ಇಫ್ ಯು ಸಿ ಕ್ಲೋಸ್ ಬೈ ಗೊತ್ತಾಗುತ್ತೆ. ನಮ್ಮ ಮಾರ್ನಿಂಗ್ ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಆಮೇಲೆ ಕೈಂಡ್ ಆಫ್ ಮೈ ಮಾಮ್ ಫೆಲ್ಟ್ ವೆರಿ ಬ್ಯಾಡ್ ಫಾರ್ ದಿಸ್, ಬಿಕಾಸ್ ಯಾಕೆ ಹಿಂಗೆ ಆಗ್ತಿದೆ ಅಂತ. ಅಟ್ ದ ಸೇಮ್ ಟೈಮ್ ಶಿ ಈಸ್ ಆಲ್ಸೋ ಲೈಕ್ ಆಗೋದೆಲ್ಲ ಒಳ್ಳೇದಕ್ಕೆ ದೇವರು ನೋಡ್ತಾ ಇರ್ತಾನೆ. ಆ್ಯಂಡ್ ಯು ನೋ ಅಟ್ ಒನ್ ಪಾಯಿಂಟ್ ನಮ್ಮ ಅಮ್ಮನಿಗೆ ಶಿ ಸ್ಟಾರ್ಟೆಡ್ ಕ್ವಶನಿಂಗ್, ಅಂದರೆ ಒಳ್ಳೆತನ ಇಟ್ಕೊಳ್ಳೋದೇ ಕೆಟ್ಟದ ಅಂತ ಹೇಳ್ಬಿಟ್ಟು. ಬರೀಲಿ ಪ್ರೈಸ್ ಲಿಸ್ಟ್ ಎತ್ಕೊಡೋದು. ಸಮ ಇವಾಗ ಈ ಥರ ಆಗಿದ್ದಲ್ಲ, ನಿಮಗೆ ಏನು ಹೇಳಬೇಕು ಅಂತ ಅನಿಸ್ತಿದೆ ನಮ್ಮ ಆಡಿಯನ್ಸ್ಗೆ? ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಆಡಿಯನ್ಸ್ಗೆ ಗೊತ್ತಾಗಬೇಕು, ನಮಗೆ ಏನು ಹೇಳಂಗಿಲ್ಲ. It's like ಇರೋದೇ ತಪ್ಪು ಅನ್ನಂಗೆ ಆಗ್ಬಿಡಿಯಲ್ಲ. ದೇರ್ ವಾಸ್ ಅ ಟೈಮ್ ಈವನ್ ಐ ಯೂಸ್ ಟು ಬಿ ವೆರಿ ಗುಡ್ ಟು ಪೀಪಲ್. ಆಯ್ತಾ, ನಾನು ತುಂಬಾ ಅತಿಯಾಗಿ ಜಾಸ್ತಿಯಾಗಿ, ನೀವು ನೋಡಿದ್ದೀರಾ ಆನ್ಲೈನಲ್ಲಿ ತುಂಬಾ ನೋಡ್ಬಿಟ್ಟಿದ್ದೀರಾ ನನ್ನ ಜೊತೆ ಏನೇನು ಆಗ್ಬಿಟ್ಟಿದೆ ಅಂತ. ಒಳ್ಳೆಯವಳಾಗಿದ್ರು ಟು ಸಮ್ ಎಕ್ಸ್ಟೆಂಟ್ ಐ ವಿಲ್ ಬಿ ಗುಡ್ ಟು ಪೀಪಲ್. ಅದಾದ್ಮೇಲೆ ನಾನು ಎಷ್ಟೇ ಚೆನ್ನಾಗಿದ್ರು ಐ ಡೋಂಟ್ ಟೆನ್ ಟು ಟ್ರಸ್ಟ್ ಪೀಪಲ್. ಆಯ್ತಾ, ಬಿಕಾಸ್ ನಾನು ಅನ್ಭವಿಸ್ಬಿಟ್ಟಿದ್ದೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ಈಗ ಹೋಗಿ ಮಾತಾಡಬೇಕು, ನಮ್ಮ ಅಮ್ಮಂಗೂ ಒಳ್ಳೆಯವರಾಗಿರ್ಬೇಕಾ ಅಥವಾ ಕೆಟ್ಟವರಾಗೇ ಇರಬೇಕಾ, ನಾವು ಕೆಟ್ಟ ಸ್ಟಾರ್ಟ್ ಮಾಡಬೇಕಾ? ಬಿಕಾಸ್ ನಮ್ಗೆ ಹೆಂಗೆ ಅಂತಂದ್ರೆ ಗೈಸ್, ವಿ ಲೀವ್ ಅ ಸ್ಪೆಸಿಫಿಕ್ ವೇ. ಆಯ್ತಾ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಜಸ್ಟ್ ಸೇ, ನಾವು ಒಂದು ಸುಳ್ಳು ಹೇಳಿದ್ರು ನಮಗೆ ಬೇಜಾರಾಗುತ್ತೆ. ನಮ್ಮಮ್ಮ ನಂಗೆ ಬೆಳಗ್ಗೆ ಹೇಳ್ತಿದ್ರು, ನಾವು ಒಂದು ಸುಳ್ಳು ಹೇಳಿದ್ರು ಒಂದು ವಾರ ರಿಗ್ರೆಟ್ ಮಾಡ್ತೀವಿ, ಅಯ್ಯೋ ಸುಳ್ಳು ಹೇಳ್ಬಿಟ್ವಲ್ಲ, ಅಯ್ಯೋ ಹಿಂಗೆ ಮಾಡ್ಬಿಟ್ವಲ್ಲ ಅಂತ. ಅಂಥದ್ರಲ್ಲಿ ಹೌ ಕ್ಯಾನ್ ಪೀಪಲ್ ಡೂ ದಿಸ್, ಈ ಥರ ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅನ್ಕೋತಿದ್ರು. ಯು ಥಿಂಕ್ ಒಳ್ಳೆತನಕ್ಕೆ ಈಗ ಕಾಲನ ಅಲ್ವಾ? ದೇವರು ನಿಜವಾಗ್ಲೂ ಎಲ್ಲ ನೋಡ್ತಾ ಇದ್ದಾನ ಇಲ್ವಾ? ನಿಮಗೆ ಏನು ಅನ್ಸುತ್ತೆ ಇದ್ರ ಮೇಲೆ ಕಮೆಂಟ್ ಮಾಡಿ. ನನಗೆ ಅಟ್ ದಿಸ್ ಪಾಯಿಂಟ್ ಇದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಐ ಥಿಂಕ್ ಮೋರ್ ದೆನ್ 70,000 ವರ್ತ್ ಪ್ರಾಡಕ್ಟ್ಸ್ ಕಳ್ತನ ಆಗಿದೆ. ಸೊ ನಾನು ಇನಿಷಿಯಲಿ ಐ ಥಿಂಕ್ ಇಟ್ ವಾಸ್ 2 lakh ವರ್ತ್ ಪ್ರಾಡಕ್ಟ್ಸ್ ಅಂದ್ಕೊಂಡೆ, ಬಟ್ ದೆನ್ ಇನ್ನೂ ಶಾಪಿಗೆ ಹೋಗಿ ನೋಡಬೇಕು. ಸೋ ಫಾರ್ ಅರೌಂಡ್ 70,000 ವರ್ತ್ ಪ್ರಾಡಕ್ಟ್ಸ್ ಕಳ್ತನ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಐ ಥಿಂಕ್ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಗೈಸ್. ಏನಾದ್ರು ಒಂದು ಮಾಡಬೇಕಾದ್ರೆ ಹೌ ಮಚ್ ಕೇರ್ಫುಲ್ ಯು ಶುಡ್ ಬಿ ಅಂತ ಹೇಳ್ಬಿಟ್ಟು. ಸೊ ಸಮ್ಟೈಮ್ಸ್ ಯು ಕ್ಯಾನ್ ಬಿ ಟೂ ಕೇರ್ಫುಲ್ ಇನ್ ಲೈಫ್ ಗೈಸ್. ನಿಮಗೆ ಯು ಹ್ಯಾವ್ ಲೈಕ್ ಎಸ್ಪೆಷಲಿ ಯು ನೋ ಹೌ ಮೆನಿ ಥಿಂಗ್ಸ್ ಐ ರನ್ ಬಿಹೈಂಡ್ ಅಂತ. ಸೊ ಹಾಗಾಗಿ ಒಂದೊಂದ್ಸಲ ಆದಾಗಲೇ ಗೊತ್ತಾಗೋದು ಹೆಂಗೆಲ್ಲ ಆಗ್ಬೋದು, ಹೆಂಗೆಲ್ಲ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು. ಇನ್ನೂ ಅನುಮಾನ ಪಡ್ತಿದ್ದಲ್ಲ ನೋಡು, ನಾನು ಅವನೇ ಅಂತ ಹೇಳಿದ್ರು ನೀನು ಅನುಮಾನ ಪಟ್ಟೆ ನೋಡು, ಅವನೇ ಅಂತ ಬೆಳಗ್ಗೆ ಕನ್ಫರ್ಮ್ ಆಯ್ತಾ. ಸೊ ಗೈಸ್, ಯಾವ್ದೋ ಒಬ್ರ ಮೇಲೆ ಡೌಟ್ ಇದೆ. ಸೊ ಪ್ರಾಬಬ್ಲಿ ಇಟ್ ಈಸ್ ದಟ್ ಪರ್ಸನ್ ಓನ್ಲಿ ಅಂತ. ಐ ಆಮ್ ಜಸ್ಟ್ ಹೋಪಿಂಗ್ ಇಟ್ಸ್ ನಾಟ್, ಬಿಕಾಸ್ ನನಗೆ ದ ಲಾಸ್ಟ್ ಆಫ್ ಮೈ ಟ್ರಸ್ಟ್ ಆನ್ ಸಮ್ವನ್ ವಿಲ್ ಆಲ್ಸೋ ಬಿ ಗಾನ್ ಟುಡೇ. ಸೊ ಹಾಗಾಗಿ ತುಂಬ ಜನದ ಕಡೆ ನಾನು ಕಂಪ್ಲೇಂಟ್ ಬಂದಿತ್ತು. ಬಟ್ ದೆನ್ ಐಮ್ ಲೈಕ್, ನಾನು ಹೇಳಿದ್ದೆ ಒಂದ್ಸಲ ಹೇಳ್ದಾಗ್ಲೂ ಬೇರೆ ಥರನೇ ಒಂದು ರೆಸ್ಪಾನ್ಸ್ ಇತ್ತು. ಬಟ್ ದೆನ್ ಐಮ್ ಲೈಕ್, ಸರಿ ಹೋಗ್ತಾರೆ, ಪಾಪ ಕಷ್ಟ ಇದೆ ಅಂತ ನಾನು ಯೋಚನೆ ಮಾಡ್ತೀನಿ. ಸೊ ಲೈಕ್ ನಿಮಗೆ ಯಾವ್ದಾದ್ರು ಒಬ್ರು ಪಾಸ್ಟ್ ಬಗ್ಗೆ ಗೊತ್ತಿದ್ರೆ, ಅವ್ರು ಏನಾದ್ರು ಒಂದು ಮಾಡಿದರೆ, ಸೊ ದೇರ್ ಇಸ್ ಪಾಸಿಬಿಲಿಟಿ ಟು ಚೇಂಜ್. ಆಯಿತಾ, ಬಟ್ ಎಷ್ಟರ ಮಟ್ಟಿಗೆ ಅವ್ರು ಚೇಂಜ್ ಆಗ್ಬೋದು, ಎಷ್ಟರ ಮಟ್ಟಿಗೆ ಅವ್ರು ಒಳ್ಳೆಯವರಾಗಿರೋಕ್ಕೆ ಸಾಧ್ಯ ಅನ್ನೋದನ್ನ ನೆಕ್ಸ್ಟ್ ಟೈಮ್ ನೀವು ನಂತರ ಯಾರನ್ನಾದ್ರೂ ನಂಬೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಸೊ ದೊಡ್ಡದಾಗಿ ನಾನು ನಿಮಗೆ ಕುಯ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಐ ಮೀನ್ ಐಮ್ ಸ್ಪೀಕಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾನು ಎಷ್ಟು ಮೋಸ ಹೋಗಿದ್ದೀನಿ ಲೈಫಲ್ಲಿ ಅಂತಂದರೆ, nobody can speak like me because I know how much of betrayal that I have faced in my life.
ಅಟ್ ದಿಸ್ ಪಾಯಿಂಟ್ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಅಮ್ಮ FIR ಲಾಡ್ಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು. ಲಾಸ್ಟ್ ಇಯರ್ ಎಷ್ಟು ಸಲ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ಅಷ್ಟು ಸಲ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗಿಲ್ಲ ಅನ್ಸುತ್ತೆ. ಐ ಥಿಂಕ್ ಇಟ್ಸ್ ಹೈ ಟೈಮ್ ದಟ್ ಐ ಶುಡ್ ಕನ್ಸಿಡರ್ ಟ್ರಾವೆಲಿಂಗ್ ಅನ್ಸುತ್ತೆ ಇವಾಗ. ಲೈಕ್ ಇಫ್ ಐ ಥಿಂಕ್ ಅಬೌಟ್ ಇಟ್. ಮೊನ್ನೆ ತಾನೇ ದೇವ್ರದೆಲ್ಲ ಪೂಜೆ ಮಾಡ್ಕೊಂಡ್ ಬಂದಿದ್ದೆ. ಈ ಥರ ಯಾಕೆ ಆಗಕ್ಕೆ ಬಿಡ್ತೇನೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಹತ್ರ ಕೇಳ್ತಾ ಇದ್ದೀನಿ. ಏನಮ್ಮ ಏನು ಅನ್ಸುತ್ತೆ ನಿಮಗೆ? ಏನೋ ಒಂದು ಕಾರಣ ಇರುತ್ತೆ ಮನೆ ಅವಕ್ಕೆಲ್ಲ. ಏನು ಕಾರಣ ಇಲ್ದಲೆ ಒಂದು ಹುಲ್ ಕಡ್ಡಿ ಮಾತಾಡಲ್ಲ ಗೊತ್ತಾ ಇದರಲ್ಲಿ. ಅಯ್ಯೋ ದೇವ್ರೆ ಎಂತ ಹೊಡೆದಾಕದ್ರ ಮನೆ ಅಲ್ಲವಾ. ನೀವಲ್ಲಿ ಯಾಕೆ ಎತ್ಕೊಳಕ್ ಬಂದ್ರಿ? ನನಗೊಂದು ಬೇಕಿತ್ತು. ನನ್ನ ಐಟಮ್ಸ್ ಏನು ಮುಟ್ಟಬೇಡ್ರಿ ಅಂತ ಇಲ್ಲ ಹೊಡೆದಿಲ್ಲ. ನಿನ್ನ ಐಟಮ್ ಏನೋ ಮುಟ್ಟಲಿಲ್ಲ. ನಂಗೆ ಆಲ್ರೆಡಿ ಲಾಸ್ ಆಗಿದೆ. ನಮ್ಮಮ್ಮ ಇನ್ನೂ ಲಾಸ್ ಮಾಡಕ್ ಬರ್ತಾವ್ರು ನೋಡಿ ಗೈಸ್ ಇಲ್ಲಿ. ಅಯ್ಯೋ ಅಲ್ಲಿ ಹೋಯ್ತೆ 50,000 ಗಟ್ಟಲೆ. ಇದೇನೊಂದು 2,000 3,000 4,000. 4,000 1,000 ಜಾಸ್ತಿ ಕಡಿಮೆ ಇಲ್ಲ. ಆದ್ರೆ ಅಮ್ಮ ಜಾಗ ಬೇಡಮ್ಮ ನೀವು ಹೋಗಮ್ಮ ಅಂಗಡಿಗೆ. ಅದೇನು ಹೊಡೆದೋ ಇಲ್ಲ, ಇದು ಮುಚ್ಚುಳು ಓಪನ್ ಇರೋದಷ್ಟೇ. ಈ ಥರ ಏನಾದ್ರು ಆದಾಗ ದೇವ್ರ ಮೇಲೆ ಒಂದು ಕ್ವಶನ್ ಹಿಡ್ಕೊಂಡ್ಬಿಡುತ್ತೆ. ದೇವರು ಇದೆಯಾ, ಯಾಕೆ ಹಿಂಗೆ ಮಾಡ್ತಿದೆ? ಬಿಕಾಸ್ ಐ ನೋ ಹೌ ಮಚ್ ಐ ಆಮ್ ಟ್ರೈಂಗ್ ಟು ಕೀಪ್ ಎವ್ರಿಥಿಂಗ್ ಟುಗೆದರ್ ಆ್ಯಂಡ್ ಮೇಕ್ ಇಟ್ ವರ್ಕ್. ನಮ್ಮಮ್ಮ ಫುಲ್ ಅಪ್ಡೇಟ್ಸ್ ತೊಗೋತಾ ಇದ್ದಾರೆ. ಏನಾಯಿತು ಗೊತ್ತಿಲ್ಲ ಏಕೆ. ಸೊ ಇಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಇರೋದ್ರಿಂದ ಅಂದರೆ ಅಂಡರ್ ಐಸ್ಗೆ ಸಿನ್ಸ್ ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ನಾನು ಆರೆಂಜ್ ಕಲರ್ ಕರೆಕ್ಟಾಗಿ ಯೂಸ್ ಮಾಡ್ತೀನಿ. ಸೊ ನಿಮಗೆ ಎಲ್ಲೇನೇ ಡಾರ್ಕ್ ಸರ್ಕಲ್ಸ್ ಅಥವಾ ಡಾರ್ಕ್ನೆಸ್ ಇದ್ರೂ ಫೇಸಲ್ಲಿ ಇಫ್ ಯು ಯೂಸ್ ಆರೆಂಜ್ ಕಲರ್ ಕರೆಕ್ಟರ್, ಸೊ ಅದು ಸ್ವಲ್ಪ ಡಾರ್ಕ್ನೆಸ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೊನ್ನೆ ನಾನು ಇದನ್ನು ಯಶು ಮೇಲೆ ಯೂಸ್ ಮಾಡಿದೆ ಆಯಿತಾ. ಶಿ ವಾಸ್ ಸೋ ಇಂಪ್ರೆಸ್ಡ್. ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಂಗೆ ಹೇಳ್ತಾ ಇದ್ಲು. ಸೊ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಕಾಸ್ಮೆಟಿಕ್ ಶಾಪಿಂಗ್ ಅಥವಾ ಶಾಪಿಂಗ್ ಪ್ರಾಡಕ್ಟ್ ತೊಗೊಳಕ್ಕೆ ಅಂತ ಹೋಗ್ಬೇಕು. ನನ್ನ ಪ್ರಕಾರ ಹೋಗ್ಲೇಬೇಕು ಅನಿಸುತ್ತೆ. ಸೊ ಹೋದಾಗ ಐ ಥಿಂಕ್ ಐ ವಿಲ್ ಗೆಟ್ ಒನ್ ಫಾರ್ ಹರ್. ಸೊ ಅವಳಿಗೆ ತುಂಬ ಇಷ್ಟ ಆಯ್ತಿದ್ದು. ತುಂಬ ಚೆನ್ನಾಗಿ ಆ್ಯಕ್ಚುಲಿ. ಐ ಮೀನ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಮೇಕಪ್ ಸ್ಕಿಲ್ಸ್, ಒನ್ಸ್ ಇಂಡಿವಿಜುವಲ್ ಸ್ಕಿಲ್ಸ್. ಬಿಕಾಸ್ ನಾನು ಮೇಕಪ್ ಮಾಡಿಕೊಟ್ಟೆ ಹೆಂಗೆ ಮಾಡ್ಬೋದು, ಇದನ್ನು ಹೆಂಗೆ ಯೂಸ್ ಮಾಡ್ಬೋದು ಅಂತ. ಸೊ ಶಿ ವಾಸ್ ಪ್ರಿಟಿ ಇಂಪ್ರೆಸ್ಡ್. ತುಂಬ ಇಂಪ್ರೆಸ್ ಆಗಿಬಿಟ್ಟಿತ್ತು ಯಶು. ಸೊ ಇವತ್ತು ನಂಗೆ ಬೇರೆ ಕೆಲಸ ಇತ್ತು. ಬಟ್ ಒಂದೊಂದ್ಸಲ ಏನಾದ್ರು ಹಿಂಗೆ ಆದಾಗ ಏನೂ ಮಾಡೋಂಗಿಲ್ಲ. ವಿ ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ಡೂ ವಾಟ್ ವಿ ಹ್ಯಾವ್ ಟು ಡೂ. ಗೈಸ್ ಆಲ್ಸೋ ನೀವು ನನ್ನ ಸಿಚುವೇಷನಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ರಿ, ಯಾವ ಥರ ರಿಯಾಕ್ಟ್ ಮಾಡ್ತಿದ್ರಿ? ಪ್ಯಾನಿಕ್ ಆಗ್ತಿದ್ರಾ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರಾ ಅಥವಾ ಯಾರು ಅಂತ ಗೊತ್ತಾದರೆ ಅವ್ರ ಜೊತೆ ಏನು ಮಾಡ್ತಾಯಿದ್ರಿ ಕಮೆಂಟ್ ಮಾಡಿ. ಬಿಕಾಸ್ ಹಾಫ್ ಆಫ್ ದ ಟೈಮ್ ಐ ಡೋಂಟ್ ಲೈಕ್ ಟು ರಿಯಾಕ್ಟ್ ಟು ದ ಸಿಚುವೇಷನ್ಸ್. ಬಟ್ ಇಫ್ ಪೀಪಲ್ ರಿಯಲಿ ಮೆಸ್ ವಿತ್ ಮೀ, ಕೆಲವು ಸಲ ದೇ ಪುಟ್ ಮೀನ್ ಅ ಪ್ಲೇಸ್. ನಾನು ಏನಾದ್ರು ಮಾಡುವಂಥ ಸಿಚುವೇಶನ್ ನನ್ನ ತುಂಬ ಜನ ಹಾಕ್ಬಿಟ್ಟಿದ್ದಾರೆ. ಸೊ ಅವಾಗ ನಾನು ಏನು ನೆಸಸರಿ ಇದೆಯೋ ಆ ಥರ ಎಲ್ಲ ಸ್ಟೆಪ್ಸ್ನ ತೊಗೊಂಡಿದ್ದೀನಿ. ದಟ್ ವೋಂಟ್ ಮೇಕ್ ಮಿ ಅ ಬ್ಯಾಡ್ ಪರ್ಸನ್. ನನ್ನ ಪ್ರೊಟೆಕ್ಷನ್ ನಾನು ಏನು ಬೇಕೋ ನಾನು ಅದನ್ನು ಮಾಡಿದ್ದೀನಿ. ಸೊ ಅದರಿಂದ ನಾನು ಕೆಟ್ಟೋಡಾಗ್ತೀನಿ ಅಂತ ನಾನು ಅನ್ಕೊಳ್ಳಲ್ಲ. ಏನಂತಮ್ಮ? ಎಲ್ಲಿ ಶಾಪಿಗೆ ಬಂದಿದ್ದಾರಂತ? ಹಾಂ ಸರಿ ಆಯಿತು. ಅಮ್ಮ ಎತ್ಕೊಂಡು ಹೋಗ್ಬೇಕಾದ್ರೆ ಯಾರಾದ್ರು ಒಬ್ಬರಾರು ನೋಡಿರ್ತಾರಲ್ವಾ? ಇಲ್ಲ ನಿನ್ನೆ ರಾತ್ರಿನೇ ಆಗಿತ್ತಾ ಹಿಂಗೆ? ಸೊ ಗೈಸ್ ಫೈನಲಿ ನಾನಿವಾಗ ರೆಡಿ ಆಗಾಯಿತು. ಆ್ಯಂಡ್ ಇವತ್ತು ಫಾರ್ಮಲ್ಸ್ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮ ಸೊ ನನ್ನ ಫಾರ್ಮಲ್ಸ್ನ ನೋಡ್ಬೋದು. ಮೈ ಮಾಮ್ ಇಸ್ ಲೈಕ್ ಶಿ ಇಸ್ ಬೋರ್ಡ್ ಆಫ್ ಸೀಯಿಂಗ್ ಮೀ ದ ಸೇಮ್ ವೇ ಇಟ್ ಸೀಮ್ಸ್. ಸೊ ಹಾಗಾಗಿ ಫಾರ್ಮಲ್ ಹಾಕೋ ಅಂತ ಹೇಳ್ಬಿಟ್ಟು ಫಾರ್ಮಲ್ ಹಾಕಿದ್ರು. ಸೊ ಇದು ಆ್ಯಕ್ಚುಲಿ ಏನಂತಂದರೆ ಶರ್ಟ್ ಲೂಸ್ ಆಗಿಬಿಟ್ಟಿದೆ. ಇಟ್ಸ್ ಪ್ರಿಟಿ ಓಲ್ಡ್ ಒನ್. ಹಾಗಾಗಿ ಇವಾಗ ಹೋಗೋಣ ಗೈಸ್, ಲೆಟ್ಸ್ ಗೋ ಟು ಶಾಪ್. ಅಟ್ ದ ಸೇಮ್ ಟೈಮ್ ನಾವು ಎಂಪ್ಲಾಯೀಸ್ ಕೂಡ ಹೈರ್ ಮಾಡ್ತಾ ಇದೀವಿ ನ್ಯೂಲಿ. ಸೊ ಹಾಗಾಗಿ ಅದಕ್ಕೂ ಕೂಡ ಒಂದು ಹುಡುಗಿ ಬರೋದಿದೆ, ಅವಳದ್ದು ಇಂಟರ್ವ್ಯೂ ತೊಗೋಬೇಕು. ಹೋಗುವ. ಸೊ ದಿಸ್ ಇಸ್ ಮೈ ಕಂಪ್ಲೀಟ್ ಔಟ್ಫಿಟ್ ಫಾರ್ ದ ಡೇ. ನಮ್ಮ ಅಮ್ಮನ ಸೆಲೆಕ್ಷನ್ ಇವತ್ತು ಫಾರ್ಮಲ್ಸ್ ಹಾಕೊಂಡು ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ಫುಲ್ ಫಾರ್ಮಲಾಗಿ ರೆಡಿ ಆಗಿದ್ದೀನಿ. ಈಗ ಲಿಫ್ಟಲ್ಲಿ ಹೋಗೋಣ. ಇವ್ರು ಓಪನ್ ಮಾಡಿಟ್ಟಿದ್ದಾರೆ ಸರ್ವಿಸ್ ಕ್ಯಾಮೆರಾ. ಈ ಕಡೆ ಹೋಗೋಣ. ಸೊ ಇವಾಗ ಗಿನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಮಂತ್ರಿ ಮಾಲ್ ಮುಂದೆ. ಸೊ ಇವಾಗ ತಿನ್ನವ. ನಮ್ಮಮ್ಮ ಮನೇಲಿ ಹೇಳಿದ್ರೆ ನಾನೇ ಮಾಡ್ಕೊಡ್ತಿದ್ದೆ, 50 ರೂಪಾಯಿ ಕೊಟ್ಟು ತೊಗೋಬೇಕಿತ್ತು ಅಂತಂತವ್ರೆ. ಬಿಸ್ನೆಸ್ ಮಾಡಬೇಕಲ್ಲ ಗೈಸ್, ಬೇರೆಯವ್ರಿಗೂ ನಾವೇ ಬದುಕ್ಬಿಟ್ರೆ ಸಾಕ. ಇಟ್ಸ್ ಓಕೆ, ಸಮ್ಟೈಮ್ಸ್ ಇಟ್ಸ್ ಓಕೆ. ನಾವೇ ಎಲ್ಲದನ್ನು ಮಾಡಬೇಕಾಗಿಲ್ಲ. ಯಾರ್ಯಾರು ಮಾಡಿರ್ತಾರೆ ಅವ್ರಿಗೂ ತೊಗೊಂಡು ತಿನ್ಬೋದು. ಚಿಯರ್ಸ್ ಟು ಗಿನ್ನ ಗೈಸ್. ಯಾರ್ಯಾರಿಗೆ ಗಿನ್ನ ಇಷ್ಟ ಕಮೆಂಟ್ ಮಾಡಿ. ಇವಾಗ ಫೈನಲಿ ಶಾಪಿಗೆ ಬಂದ್ವಿ. ಆ್ಯಂಡ್ ನಮ್ಮ ಅಪ್ಪ ಹತ್ರ ಕೂಡ ಮಾತಾಡ್ತಾ ಇದ್ದೀನಿ. ಅಪ್ಪಾಜಿ ಆಯ್ ಹೇಳಪ್ಪ. ವೀರಪ್ಪನ್ ಆಯ್ ಹೇಳ್ರಿ. ಸೊ ನೀವು ನೋಡಿರ್ಬೋದು ಇಲ್ಲಿ ಏನೇನೋ ನೇಲ್ಸ್ ಪ್ರಾಡಕ್ಟ್ಸ್ ಎಲ್ಲ ಇತ್ತು, ಅದೆಲ್ಲ ಹೋಗಿದೆ ಇವಾಗ. ಆ್ಯಂಡ್ ಇನ್ನೊಂದು ಏನಂತಂದರೆ ಇಲ್ಲೊಂದು ಮಷಿನ್ ಇತ್ತು ನಮ್ಮದು. ಸೊ ಇದು ಕೂಡ ಹೋಗಿದೆ, ಬಿಲ್ಲಿಂಗ್ ಮಷಿನ್ ಇತ್ತು. ಸೊ ಇನ್ನೂ ಏನೇನು ಹೋಗಿದೆ ಅಂತ ಚೆಕ್ ಮಾಡ್ತಾ ಇದ್ದಾರೆ ಅಪ್ಪ. ಮೆನು ಬುಕ್ ಇಲ್ಲ, ಆಮೇಲೆ ನಾವು ನಂಬರ್ ಬರ್ಕಂತದ್ದು ಆ ಬುಕ್ ಇಲ್ಲ. ಹೌದಾ? ಸೊ ಗೈಸ್ ನಮ್ಮಪ್ಪ ಇಲ್ಲಿ ಬೀಡಿಂಗ್ ಹಾಕಿದಾರಂತೆ. ಸೊ ಯೂಶಲಿ ಏನಾಗ್ತಿತ್ತು ಅಂತಂದರೆ ಇದು ಹೈಟ್ ಪ್ರಾಬ್ಲಮ್ ಆಗಿದ್ದರಿಂದ ಕಸ್ಟಮರ್ಸ್ ಬಂದು ನೋಡ್ಕೋತಿದ್ರು.
ಸೊ ನಮ್ಮಪ್ಪ ಅದಕ್ಕೆ ನೋಡಿ ಫುಲ್ ಸೇಫ್ಟಿ ಮಾಡೋರೆ. ನಮ್ಮ ಅಪ್ಪಗೆ ನಾನು ಸ್ಯಾಲ್ರಿ ಕೊಟ್ಟು ಇಟ್ಕೊಂಡಿದ್ರೆ ಎಷ್ಟೋ ಯೂಸ್ ಆಗ್ತಿತ್ತು ಗೈಸ್. ಸಂಬಳ ಕೊಡಲ್ಲ ನಮಗೆ ಜನ. ಸಂಬಳ ಕೊಡಲ್ವಾ? ದುಡ್ಡು ಯಾರು ಕೊಡೋದು ನಿಮ್ಗೆ? ಖರ್ಚಿಗೆ ಕೊಡ್ತಾರೆ. ಖರ್ಚಿಗೆ ಯಾರು ಕೊಡೋದು ನಿಮ್ಗೆ? ಖರ್ಚು ಬೇಡ ಗೈಸ್. ನಮ್ಮ ಅಮ್ಮಗೂ ಕೊಡಲ್ಲ ಗೈಸ್, ನಮ್ಮ ಅಪ್ಪಂಗೆ ನಾನು ದುಡ್ಡು ಕೊಡ್ತೀನಿ. ಇನ್ಮೇಲೆ ಕೊಡಲ್ಲ ಹೇಳಾಯ್ತಲ್ಲ. ಇವತ್ತು ಡಾಮಿನೋಸ್ ಓಪನ್ ಆಗಿದೆ, ಎಷ್ಟು ದಿನ ಕ್ಲೋಸ್ ಇತ್ತು. ಸೊ ಗೈಸ್ ಇವಾಗ ಶಾಪಲ್ಲಿ ಕೂತಿದ್ದೀನಿ ಆ್ಯಂಡ್ ನಮ್ಮಪ್ಪ ಊಟ ಮಾಡ್ತವ್ರೆ ಗೈಸ್ ನಮ್ಮನ್ನು ಬಿಟ್ಟು ಇವತ್ತು. ಆ್ಯಕ್ಚುಲಿ ಕೇಳಿದ್ರು ನನ್ನನ್ನು, ಬಟ್ ನಾನು ಏನು ತಿನ್ನೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಒಳಗಡೆ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಈಗ ಸ್ವಲ್ಪ ಬೇಜಾರಾಗ್ತದೆ ಗೈಸ್, ನಾಟ್ ಗೋಣ ಲೈ, ಬಿಕಾಸ್ ಐ ನೋ ಹೌ ಮಚ್ ಆಫ್ ಮೈ ಹಾರ್ಟ್ ದಟ್ ಹ್ಯಾವ್ ಪುಟ್ ಇನ್ ಟು ದಿಸ್ ಆ್ಯಂಡ್ ಹೌ ಹ್ಯಾವ್ ಡನ್. ಸೊ ಇವಾಗಲೂ ಒಬ್ಬರು ಕ್ರೈಮ್ ಡಿಪಾರ್ಟ್ಮೆಂಟಿಂದ ಒಬ್ರ ಹತ್ರ ಫೋನಲ್ಲಿ ಮಾತಾಡಿದೆ. ಅದು ಬಿಟ್ಟು ಇವಾಗ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಬೇಕು. ಸೊ ಸ್ವಲ್ಪ ಇಲ್ಲಿ ಇಂಟರ್ವ್ಯೂಗೆ ಬಂದಿದ್ದಾರೆ, ಸೊ ಅದು ಮುಗಿದ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಕೈಂಡ್ ಆಫ್ ಡಿಸಪಾಯಿಂಟೆಡ್ ರೈಟ್ ನೌ. ಲೈಕ್ ಐ ಆಮ್ ನಾಟ್ ಗೋಣ ಲೈ, ವೆನ್ ದಟ್ ಹ್ಯಾಪೆಂಡ್ ಓಕೆ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಅಟ್ ದಿಸ್ ಪಾಯಿಂಟ್ ಯು ಕಾಂಟ್ ಡೂ ಎನಿಥಿಂಗ್ ಅನ್ನೋದೊಂದು ಗೊತ್ತಲ್ವಾ. ಸೊ ಹಾಗಾಗಿ ದಿಸ್ ಇಸ್ ಅ ಲೆಸನ್ ಫಾರ್ ಅಸ್ ಟು ಬಿ ಮೋರ್ ಕೇರ್ಫುಲ್. ನನಗೆ ಕಮೆಂಟ್ ಹಾಕ್ಬೇಡಿ ಹುಷಾರಾಗಿರಬೇಕಿತ್ತು, ನೀವು ಕೇರ್ಲೆಸ್ ಹಂಗೆ ಹಿಂಗೆ ಅಂತ ತಿಕ್ಕ ಹೊಡೆದೋಗ್ಬಿಡುತ್ತೆ ನನಗೆ ಹೇಳ್ತಾ ಇದ್ದೀನಿ, ಬಿಕಾಸ್ ಆಲ್ರೆಡಿ ಇರಿಟೇಟ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಲೈಕ್ ಇಟ್ಸ್ ವೆರಿ ಈಸಿ ಟು ಸೇ ದೆನ್ ಇಟ್ಸ್ ಡನ್. ಸೊ ಇಲ್ಲಿ ಕೂತ್ಕೊಂಡು ಮಾಡೋರಿಗೆ ಗೊತ್ತು. ಸೊ ನೋಡೋದು ಏನಾಗುತ್ತೆ ಅಂತ. ಬೇಗ ಬರೋದಕ್ಕೆ ಸೊ ಗೈಸ್ ಎಲ್ಲ ಇಲ್ಲಿ ನಿಂತ್ಕೊಂಡು ಎಲ್ಲ ಡಿಸೈಡ್ ಮಾಡ್ತಾ ಇದ್ದಾರೆ ಏನು ಎತ್ತ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಪೊಲೀಸ್ ಸ್ಟೇಷನಿಗೆ ಬೇರೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಮ್ಮ ಶಾಪಲ್ಲಿ CC ಕ್ಯಾಮ್ರಾಕ್ಕೆ ಓಪನ್ ಆಗ್ತಿಲ್ಲ. ನಿಮ್ಮನ್ನು ತೊಗೊಂಡಿಲ್ಲ, CC ಕ್ಯಾಮ್ರಾಗೂ ಓಪನ್ ಆಗ್ತಿಲ್ಲ. ಸೊ ಹಾಗಾಗಿ ಅದ್ರದ್ದು ಸ್ವಲ್ಪ ರೆಡಿ ಮಾಡಿಸ್ಬೇಕು. ನಮ್ಮ ಮಾಲ್ ಅವರು ಕೂಡ ಕ್ಯಾಮ್ರಾ ಚೆಕ್ ಮಾಡೋದಕ್ಕೆ ಬಂದರು. ಒಳಗಡೆ CC ಕ್ಯಾಮ್ರಾ TV ಇದೆ. ಸೊ ಅದೇನಾಗಿದೆ, ಅದು ಪಾಸ್ವರ್ಡ್ ಹಾಕಬೇಕಿಲ್ಲ ಅಂತಂದರೆ ಓಪನ್ ಆಗಲ್ಲ. ಸೊ ಹಾಗಾಗಿ ಅದಕ್ಕೆ CC ಕ್ಯಾಮ್ರಾ ಯಾರು ಫಿಕ್ಸ್ ಮಾಡಿದ್ರು ಅವ್ರನ್ನೇ ಕರೆಸ್ತಾ ಇದ್ದೀವಿ. ಮೊನ್ನೆನೂ ಕರೆಸಿದೆ, ಒಂದು ವಾರದಿಂದ. ಒಂದು ವಾರನೂ ಆಗಿರಲಿಲ್ಲ ಅಪ್ಪಾಜಿ. ಸೊ ಮತ್ತೆ ಅದಕ್ಕೆ ಇವಾಗ ಬಂದರೆ ಅದು ಫೂಟೇಜ್ ಸಿಕ್ಕಿದ್ರೆ ಡೈರೆಕ್ಟ್ ಅದನ್ನೇ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾವು ಈಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್. ಸೊ ನಮಗೇನು ಅರ್ಥ ಆಗಿದ್ದು ಅಂತಂದರೆ ನಮ್ಮ ಶಾಪಲ್ಲಿ ಕೆಲಸ ಮಾಡ್ತಿದ್ದು ಹುಡುಗ ಇದನ್ನು ಮಾಡಿರೋದು ಅಂತ ಹೇಳ್ಬಿಟ್ಟು, ವಿಚ್ ಈಸ್ ವೆರಿ ಡಿಸಪಾಯಿಂಟಿಂಗ್. ಇಫ್ ಯು ನೋ ಸಮನ್ ಇಸ್ ನಾಟ್ ಅ ಗುಡ್ ಪರ್ಸನ್, ಡೋಂಟ್ ಟೇಕ್ ದೆಮ್ ಫಾರ್ ಜಾಬ್. ಯಾರಾದರೂ ಚೇಂಜ್ ಆಗ್ತಾರೆ, ಒಳ್ಳೆಯವರಾಗಿರ್ತಾರೆ, ಅಥವಾ ಒಳ್ಳೆ ಜನ ಆಗಿರ್ಬೋದು, ಒಂದು ಚಾನ್ಸ್ ಕೊಡೋಣ. ಒಳ್ಳೆ ತನಕ್ಕೆ ಬಗ್ಗೆ ಯೋಚನೆ ಮಾಡೋದು ಕಾಲನೇ ಅಲ್ಲ ಇದು. ಸೊ ಹಾಗಾಗಿ ನಮ್ಮಮ್ಮನೂ ಅದೇ ನೋಡ್ತಾ ಇದ್ರು ಏನು ಅಂತ. ನಮ್ಮಪ್ಪನೂ ವಾಸ್ ಟ್ರೈಂಗ್ ಟು ಸಾರ್ಟ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ಅಪ್ಪ ಮತ್ತು ನಾನು ಮಂತ್ರಿಯಿಂದ ಹೊರಗಡೆ ಬಂದ್ವಿ. ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ. ನಾನು CC ಕ್ಯಾಮ್ರಾದವ್ರನ್ನ ಏನು ಕರೆಸಿದ್ದೆ, ಅವ್ರ ಪಾಪ ಅವ್ರ ಅಮ್ಮಂಗೇನೋ ಸೀರಿಯಸ್ ಆಗಿದೆ ಅಂತೆ. ಸೊ ಹಾಗಾಗಿ ಅವರು ಬರಲ್ಲ ಅಂತ ಹೇಳಿದರು. ಆಮೇಲೆ ಇಲ್ಲಿ ಇಶ್ಯೂ ಆಗ್ತಿರೋದು ನೋಡಿ, ಓಕೆ ಬರ್ತೀನಿ, ನೀವು 1 hour ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಅವ್ರು ಬರೋ ತನಕ ನಾವು ವೆಯ್ಟ್ ಮಾಡಿದ್ರೆ ಇನ್ನೂ ತುಂಬ ಲೇಟಾಗಿ ಹೋಗುತ್ತೆ. ಇಟ್ಸ್ ಬೆಟರ್ ಟು ಟೆಲ್ ದ ಪೊಲೀಸ್, ಅವ್ರು ಏನು ಮಾಡ್ತಾರೋದು ಅವ್ರು ಮಾಡಲಿ. ಅಟ್ಲೀಸ್ಟ್ ನಮಗೆ ಗೊತ್ತಾಗುತ್ತೆ ಏನು ಮಾಡ್ಬೋದು, ಏನು ಎತ್ತ ಅಂತ. ಸೊ ಇವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನೋಡುವ, ನಾನು ಹೇಳಿದ್ದಲ್ಲ ನಮ್ಮ ಶಾಪಲ್ಲಿ ಇದ್ದಂಥವ್ರನ್ನೇ ಇದನ್ನು ಮಾಡಿದ್ದು ಅಂತ ಹೇಳ್ಬಿಟ್ಟು. ಈ ಒಂದು ನಮ್ಮ ಶಾಪಲ್ಲಿ ಇದ್ದಂಥ ಫೂಟೇಜ್ ಏನಿದೆ, ಸೊ ಇದರಲ್ಲಿ ರೆಕಾರ್ಡ್ ಆಗಿದೆ. ನಮಗೆ ಮಂತ್ರಿ ಮಾಲ್ ಫೂಟೇಜು ಸಿಕ್ತಿತ್ತು, ಇದು ರೆಕಾರ್ಡ್ ಆಗಿರಲಿಲ್ಲ ಅಂತಂದರೆ. ಇದು ಕೂಡ CC ಕ್ಯಾಮ್ರಾ ಆಫ್ ಮಾಡಿ ಏನೇನೋ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಬಟ್ ನಮ್ಮ ಪುಣ್ಯಕ್ಕೆ ಅದು ಆಫ್ ಆಗಿರಲಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಪ್ರಾಡಕ್ಟ್ನ ಹಿಂಗೆ ಎತ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಾನೊಂದು ನಾವೆಲ್ ಓದೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ, ಅದನ್ನು ಬಿಟ್ಟಿಲ್ಲ, ಅದನ್ನು ಎತ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನೋಡಿ ಈ ಥರ ಎತ್ಕೊಂಡು ಹೋಗಿದ್ದು. ಅಟ್ ದ ಎಂಡ್ ಆಫ್ ದ ಡೇ ನಾನು ಫೋಟೋ ಹಾಕ್ತೀನಿ ಅವ್ರದ್ದು. ಸೊ ಇದೇ ಹುಡುಗ ಇದನ್ನು ಮಾಡಿರೋದು. ಸೊ ಯಾವುದೇ ಕಾರಣಕ್ಕೂ ನೀವು ಇದನ್ನು ನೋಡಿದ್ರೆ ಈ ಹುಡುಗಂಗೆ ಕೆಲಸ ಕೊಡಬೇಡಿ ಯಾರು. CC ಕ್ಯಾಮ್ರಾ ಫೂಟೇಜ್ ಏನಿದೆ ಅದೆಲ್ಲ ಫುಲ್ ಕವರ್ ಆಗಿತ್ತು. ಆ್ಯಂಡ್ ಇನ್ನೊಂದೇನಂತಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಹೊರಗಡೆ ಬಂದಿದ್ವಿ. ಆವಾಗ ಅವ್ರನ್ನ ಬಸ್ಸಲ್ಲಿ ಯಾರೋ ಸ್ಪಾಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಪೊಲೀಸಿಗೆ ಹೇಳಿದ್ವಿ ಈ ಥರ ಇದರಂತೆ, ಜಸ್ಟ್ ಗೋ ಆ್ಯಂಡ್ ಫಾಲೋ ದೆಮ್ ಅಂತ ಹೇಳ್ಬಿಟ್ಟು. ಪೊಲೀಸ್ ಅವರು ಟಕ್ ಅಂತ ಇಮಿಡಿಯೇಟಾಗಿ ಬೈಕ್ ಹತ್ಕೊಂಡು ಹೋದರು. ಸೊ ನಾನು ಬೆಳಗ್ಗೆಯಿಂದ ಐ ವಾಸ್ ಕ್ವೆಶ್ಚನಿಂಗ್ ದ ಹೋಲ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ಹೇಳ್ಬೋದು. ದೇವ್ರು ಇದನ್ನು ನಿಜವಾಗ್ಲೂ ಯಾಕಿಂಗ್ ಮಾಡ್ತಾ ಇದ್ದಾನೆ ಅಂತ. ಅವ್ರು ಸಿಕ್ಕರೆ ಸಾಕಾಗಿದೆ. ಬಿಕಾಸ್ ನಾವು ಕಷ್ಟಪಟ್ಟು ಅರ್ನ್ ಮಾಡಿರ್ತೀವಿ, ಅದನ್ನು ಯಾರಾದರೂ ಹಿಂಗೆ ಮಾಡ್ತಾರೆ ಅಂತಂದರೆ ಹೊಟ್ಟೆ ಇರುತ್ತೆ, ಅದು ಹೊರಗಡೆಯಿಂದ ಬಂದವರು. ಸೊ ಒಂದ್ಸಲ ಐ ವಾಸ್ ವೆರಿ ಕೇರ್ಲೆಸ್ ಅಬೌಟ್, ನಾನು ಯಾರನ್ನ ಹೈಯರ್ ಮಾಡ್ತಿದ್ದೆ ಅಂತ ಒಂದು ಕೇರ್ಲೆಸ್ಸಾಗಿ ಹೈಯರ್ ಮಾಡಿದ್ದಕ್ಕೆ ಎಷ್ಟು ಒಂದು ಪಾಠ ಕಲಿಬೇಕಾಯಿತು. ಐ ಥಿಂಕ್ ಇಟ್ಸ್ ಅ ಲೆಸನ್ ನನಗೂ, ಆಯಿತಾ. ತಿಳ್ಕೊಂಡು ಅವ್ರ ಹಿಂದೆ ಪೊಲೀಸವರು ಹೇಳಿದ್ರು ನೆಕ್ಸ್ಟ್ ಟೈಮಿಂದ ಪೊಲೀಸ್ ವೆರಿಫಿಕೇಶನ್ ಮಾಡಿ ಆಮೇಲೆ ಹೈಯರ್ ಮಾಡಿ ಯಾರನ್ನ ಹೈಯರ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ದೆನ್ ಐ ಫೆಲ್ಟ್ ಇಟ್ಸ್ ಫೇರ್ ಅಂತ ಹೇಳ್ಬಿಟ್ಟು, ಅಲ್ವಾ ಅಪ್ಪಾಜಿ? ಮಾಡ್ಬೇಕೇನು, ಸುಮ್ಮನೆ ಮಾಡಿ ಬಿಡಕ್ಕೆ ಹೋಗ್ಬಾರ್ದು. ಅವನೇನಾದ್ರು ಸಿಕ್ಕಿದ್ರೆ ಖಂಡಿತ ನಾನಂತೂ ಬಿಲೀವ್ ಮಾಡ್ತೀನಿ ಇನ್ ಗಾಡ್ಸ್ ಎಕ್ಸಿಸ್ಟೆನ್ಸ್. ಆದರೆ ಆಲ್ರೆಡಿ ಐ ಡೂ ಬಿಲೀವ್, ಬಟ್ ಟುಡೇ ಇವತ್ತೊಂಥರ ಹೆಂಗಾಗೋಯ್ತು ಅಂತಂದರೆ ಒಂದು ನಿಮಿಷ ಐ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್ ಎವ್ರಿಥಿಂಗ್. ಐ ಮೀನ್ ಇಟ್ಸ್ ಗುಡ್ ದಟ್ ನಾನು ಬೆಳಗ್ಗೆಯಿಂದ ತುಂಬ ಕಾಮ್ ಆಗಿದ್ದೆ. ಓಕೆ ಎಲ್ಲ ಏನೋ ಆಗ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂತ ಹೇಳ್ಬಿಟ್ಟು. ಸೊ ಒಳ್ಳೇದಾಯಿತು. ಎನಿವೇಸ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು.
ಪೊಲೀಸ್ ಅವರು ಹೋಗಿದ್ದಾರೆ ಇವಾಗ ಅವ್ರನ್ನ ಕ್ಯಾಚ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಇವಾಗ. ಸೊ ನಮಗೆ ಮಾಲಲ್ಲಿ ಇರೋವಂಥ ಒಂದು ಹುಡುಗಿ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟರು, ಅವರು ಫಾಲೋ ಮಾಡ್ತಾ ಇದ್ದಾರೆ ಅವಾಗ. ಸೊ ಕ್ರೇಜಿ ಗೈಸ್, ಐ ಫೀಲ್ ಲೈಕ್ ಐಮ್ ಲಿವಿಂಗ್ ಅ ಮೂವಿ. ನನ್ನ ಲೈಫ್ ಒಂಥರ ಮೂವಿ ಆಗ್ಬಿಟ್ಟಿದೆ ಅನ್ನೋ ಅನಿಸ್ತಿದೆ ಅಲ್ಲ ಅಪ್ಪಾಜಿ. ಡೈಲಿ ಒಂದೊಂದು ಟ್ವಿಸ್ಟು ಲೈಫಲ್ಲಿ. ಐ ಥಿಂಕ್ ಮೂವಿ ಅಲ್ಲ ಗೈಸ್, ಒಂದು ದೊಡ್ಡ ಸೀರಿಯಲ್ ಮಾಡ್ಬೋದಿತ್ತು ನನ್ನ ಲೈಫ್ ಏನಾದ್ರು ಶೂಟ್ ಮಾಡಕ್ಕೆ ಇಟ್ಟಿದ್ದಿದ್ರೆ. ಐ ಥಿಂಕ್ ದಟ್ಸ್ ವೈ ಬಿಕೇಮ್ ಅ ಕಾಂಟೆಂಟ್ ಕ್ರಿಯೇಟರ್. ಚಿನ್ನ ಅವ್ರಿಗೆ ಪೇ ಮಾಡೋಣ. ತಾಯಿ ಹುಷಾರಿದ್ರು ತಾನೇ. ನಮ್ಮ ಕರಿಯಮ್ಮ ತಾಯಿ ನೆನ್ಸ್ಕೊಂಡೆ ನಾನು. ಯಪ್ಪ ದೇವ್ರಿ, ನಾನು ಅಷ್ಟು ಕಷ್ಟ ಆದ್ರೂ ಹೋಗಲ್ಲ, ನಾನು ಕೆಲಸ ಮಾಡಿ ಬರ್ತೀನಿ, ನನಗೆ ಪ್ರತಿಫಲ ಕೊಡಲ್ವಾ? ನಾನು ಮಂದಿರ ನೆನ್ಸ್ಕೊಂತ ಇದ್ದೆ, ಏನಪ್ಪ ಇಷ್ಟೆಲ್ಲ ಮಾಡ್ತೀವಿ, ಮಾಡ್ತಾ ಇರೋದೇನು ಒಳ್ಳೇದು ಮಾಡ್ತೀವಿ, ಕೆಟ್ಟ ಮಾಡ್ತೀವಿ ಗೊತ್ತಲ್ಲ, ನಿನ್ನ ಸೇರಿ ಬಿಡೋಲ್ಲ. ಸೊ ಗೈಸ್ ಇವಾಗ ಲಿಟ್ರಲಿ ದ ಸಿಚುವೇಶನ್ ವಾಸ್, ಪೊಲೀಸ್ ಅವ್ರ ಹತ್ರ ಮಾತಾಡ್ತಿದ್ದೆ, ಅವರು ನನಗೆ ಸ್ವಲ್ಪ ಬೈದ್ರು, ಲೈಕ್ ವೈ ಆರ್ ಯು ಗೈಸ್ ಆರ್ ಸೋ ಇರ್ರೆಸ್ಪಾನ್ಸಿಬಲ್, ನೀವು ಪೊಲೀಸ್ ವೆರಿಫಿಕೇಶನ್ ಮಾಡಬೇಕಿತ್ತು ಎಂಪ್ಲಾಯೀಸ್ನ ಹೈಯರ್ ಮಾಡೋಕ್ಕಿಂತ ಮುಂಚೆ ಅಂತ. ದ ಥಿಂಗ್ ಇಸ್ ನಮ್ಮದು ಏನೇನೋ ಪ್ರಾಬ್ಲಮ್ಸ್ ನಡೀತಿತ್ತು, ಸೊ ಹಾಗಾಗಿ ಐ ಕುಡಂಟ್ ಗಿವ್ ಸೋ ಮಚ್ ಅಟೆನ್ಷನ್ ಟು ಇಟ್. ಆ್ಯಂಡ್ ನಮಗೆ ಗೊತ್ತಿರೋರ ಕಡೆಯಿಂದ ಹೈಯರ್ ಮಾಡಿದ್ದು, ಅಂದರೆ ಯಾರೋ ಟ್ರೈನರ್ ಕಡೆಯಿಂದ ಹೈಯರ್ ಮಾಡಿದ್ದು. ಇಟ್ಸ್ ನಾಟ್ ಲೈಕ್ ಆನ್ಲೈನ್ ಆ್ಯಡ್ ಮಾಡಿ ಅವ್ರ ಹತ್ರ ಏನೂ ಇಲ್ಲ. ಸೊ ಹಾಗಾಗಿ ಒಂದು ಟ್ರಸ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತೀವಲ್ಲ, ಹಾಗಾಗಿ ದೆನ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ವಿ. ನೆಕ್ಸ್ಟ್ ಡೇ ಒಂದ್ಸಲ ನೋಡಿ ನಮಗೆ ಇನ್ನು ಅವ್ರದ್ದು ಡೀಟೇಲ್ಸ್ ಎಲ್ಲ ಕೇಳಿ ಹೇಳಿ ಅಟ್ಲೀಸ್ಟ್ ಆಧಾರ್ ಕಾರ್ಡ್ ಏನಾದ್ರು ಸಿಕ್ಕಿದ್ರೆ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹೊರಗಡೆ ನಿಂತಿದ್ದಾಗ ಇಲ್ಲಿ ಮಂತ್ರಿ ಮಾಲಲ್ಲೇ ಕೆಲಸ ಮಾಡೋ ಒಂದು ಹುಡುಗಿ ಫೋನ್ ಮಾಡ್ಬಿಟ್ಟು ಈ ಥರ ಇಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಮಿಡಿಯೇಟ್ ಆಗಿ ಪೊಲೀಸಿಗೆ ಹೇಳಿದ ತಕ್ಷಣ ಅವರು ಹೋಗಿ ಫಾಲೋ ಮಾಡಿದ್ರು ಅವ್ರನ್ನ. ಸೊ ನಮ್ಮಮ್ಮ ನೋಡಿ, ಮೈ ಮಾಮ್ ಲೈಕ್ ಶಿ ಸೋ ಹ್ಯಾಪಿ. ಬೆಳಗ್ಗೆ ಪಾಪ ಅಳೋ ಥರ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು ಅಮ್ಮ. ಬಿಕಾಸ್ ಅವರು ನನ್ನ ಬಿಸ್ನೆಸ್ಸಿಂದ 500 ರೂಪಾಯಿ ತೆಗಿಬೇಕು ಅಂತಂದ್ರೂ 10 ಸಲ ಯೋಚನೆ ಮಾಡ್ತಾರೆ. ನಾನು ಯಾವತ್ತೂ ಅವ್ರು ಖರ್ಚು ಮಾಡಬೇಡಿ ಅಂತ ಹೇಳಲ್ಲ, ಬಟ್ ಆದರೂ ಅಷ್ಟು ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಬೇರೆಯವರು ಅವ್ರ ಕೈಯಿಂದ ಅನ್ನ ತಿಂದವ್ರು ಹಿಂಗೆ ಮಾಡ್ತಾರೆ ಅಂತಂದಾಗ ಅವ್ರಿಗೆ ಸಖತ್ ಬೇಜಾರಾಗುತ್ತೆ. ಅಮ್ಮ ಅಳಬೇಡ್ರಿ, ಸುಮ್ಮನಿರ್ರಿ. ಸೊ ಹಂಗಾಗಿ ಅಳಬೇಡ್ರಿ, ಸಿಕ್ಕಿದಿಲ್ಲ ಇವಾಗ. ಅಳಬೇಡ್ರಿ ಅಯ್ಯೋ, ಅಳಬೇಡ್ರಿ ನೋಡ್ರಿ, ಅಳಬೇಡ್ರಿ. ಇಟ್ಸ್ ಓಕೆ, ಒಂದೊಂದ್ಸಲ ಆಗತ್ತೆ ಕಣಮ್ಮ, ಇಟ್ಸ್ ಓಕೆ ಬಿಡ್ರಿ, ಅಳಬೇಡ್ರಿ. ಸಮಾಧಾನ ಮಾಡಬಜ್ಜಿ, ಹಿಂಗ ಸಮಾಧಾನ ಮಾಡ್ತೀನಿ ಮೆಂಟಿಗೆ. ಈಗ ಸಿಕ್ಕಿದಲ್ಲ ಬಿಡ್ರಿ, ಎಲ್ಲ ಸರಿ ಹೋಗಿದ್ ಬಿಡಮ್ಮ. ನಮ್ದು ಟೈಮ್ ಬರುತ್ತೆ, ಒಳ್ಳೆ ಕೆಟ್ಟ ಟೈಮ್ ಕಳೀತಿದೆ. ನಾನು ಹೇಳಿದ್ನಲ್ಲ ಬೆಳಗ್ಗೆ ನಮ್ಮ ಪಾಪ ಅಮ್ಮ ಸಖತ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಅದಕ್ಕೆ ನಗ್ದಾಗ ಆಡ್ಕೊಂಡೇ ಇದ್ದೆ. ಇಟ್ಸ್ ಲೈಕ್ ಓಕೆ, ಏನಾದರೂ ನಾನಂಗೆ ಆಗ್ಬಾರ್ದು ಅಂತ. ಬಿಕಾಸ್ ನಾನು ಬೇಜಾರಾಗ್ಬಿಟ್ರೆ ಇನ್ನೂ ಬೇಜಾರಾಗ್ಬಿಡ್ತಾರೆ ಅಂತ ನಮ್ಮ ಅಮ್ಮನ ಸಮಾಧಾನ ಮಾಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಗೈಸ್. ಮಂದಿಯವ್ರಿಗೆ ಒಂದ್ಸತಿ ಹೋಗ್ಬರ್ಬೇಕಂದ್ರಿ, ಆ ವಯಸ್ಸದೆ ಬಂದ ಕರ್ಕೊಂಡು ಹೋಗೋಣ ಎಲ್ಲರೂ ವರ್ಷಕ್ಕೆ 2 ಸತಿ ಮಂದಿಯವ್ರಿಗೆ. ಸೊ ಗೈಸ್ ಮೈ ಮಾಮ್ ಈಸ್ ಲೈಕ್, ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡಿಸಿದ್ವಿ ಆಯ್ತಾ. ಸೊ ಇವಾಗ ಅಮ್ಮ ಇನ್ನೊಂದ್ಸಲ ಪೂಜೆ ಮಾಡಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆ್ಯಕ್ಚುಲಿ ನಾನು ಬೇಸಿಕಲಿ ನಮ್ಮ ಕರಿಯಮ್ಮ ದೇವರು ಏನಿದೆ ಅದನ್ನೇ ನಂಬೋದು. ಬಿಕಾಸ್ ನಾವು ಚಿಕ್ಕವರಿದ್ದಾಗಲಿಂದ ಅಲ್ಲೇ ನಂಬ್ಕೊಂಡು ಬೆಳೆದಿರೋದು. ತುಂಬ ಅಲ್ಲಿ ಏನೇ ಕಾರ್ಯ ಆದ್ರೂ ಅದ್ರದ್ದು ನಾವು ಹೋಗ್ತಾ ಇದ್ವಿ, ಹೋಗಿ ಉಳ್ಕೊಳ್ಳೋದಾಗ್ಲಿ ಎಲ್ಲ. ಹಾಂ, ನಮ್ಮ ಗ್ರಾಮ ದೇವತೆ ಅದು. ನಮ್ಮ ಮಂದೇವ್ರು ಬೇರೆ ಇದೆ, ಪುಷ್ಪಗಿರಿ. ಅದು ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸ್ಲಿಲ್ಲ ಬಿಕಾಸ್ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ ನಮಗೆ. ಬಟ್ ಕರಿಯಮ್ಮ ದೇವರಿಂದ ನಾವು ತುಂಬ ಇದು ಮಾಡ್ತೀವಿ, ಅಂದರೆ ಏನಂತ ವರ್ಷಿಪ್ ಮಾಡ್ತೀವಿ. ಶಾಪ್ನ ಎಲ್ಲ ಕ್ಲೋಸ್ ಮಾಡಿ ಹೋಗ್ತಾ ಇದೀವಿ. ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ರು, 15 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಇವಾಗ ನನ್ನ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು. ಐ ಫೀಲ್ ನೈಸ್ ಗೈಸ್, ಎವ್ರಿ ಟೈಮ್ ಐ ಮೀಟ್ ಸಬ್ಸ್ಕ್ರೈಬರ್ಸ್ ಅಲ್ಲ. ಐ ಮೀನ್ ಇಟ್ಸ್ ಆಲ್ಸೋ ಗ್ರೇಟ್ ಥಿಂಗ್ ದಟ್ ಸೋ ಮೆನಿ ವಿಮೆನ್ ಆರ್ ಮೈ ಸಬ್ಸ್ಕ್ರೈಬರ್ಸ್. ಸೊ ಇವಾಗ ನೋಡಿ ಎಲ್ಲ ಎತ್ಕೋ ಟಕ್ ಅಂತ ಹೊಡೋದಕ್ಕೆ ಅಮ್ಮನೂ ಬರ್ತಾರೆ ಇವಾಗ ನಮ್ಮ ಜೊತೆ. ಆಗಲೇ ಕರ್ಕೊಂಡೋಗಿರಲಿಲ್ಲ. ಆ್ಯಂಡ್ ಇನ್ನೊಂದು ಬೇಜಾರು ವಿಷಯ ಏನಂತಂದರೆ, ಸೊ ನಮ್ಮಮ್ಮ ಅಳಬೇಕಾದ್ರೆ ಐ ಡಿಂಟ್ ಕವರ್ ದಿಸ್ ಆನ್ ಕ್ಯಾಮ್ರಾ. ಐ ಮೀನ್ ಮದುವೆ ಆಗಿ ಗಂಡನ ಜೊತೆ ಇರೋ ಟೈಮಲ್ಲಿ ಏನು ಪೊಲೀಸ್ ಸ್ಟೇಷನ್ ಎಲ್ಲ ಸುತ್ತಾ ಇದ್ದಾಳಲ್ಲ ಅಂತ ಮೈ ಮಾಮ್ ಸ್ಟಾರ್ಟೆಡ್ ಫೀಲಿಂಗ್ ಬ್ಯಾಡ್. ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಐ ಫೆಲ್ಟ್ ವೆರಿ ಬ್ಯಾಡ್. ಐ ಮೀನ್ ಐ ಅಂಡರ್ಸ್ಟ್ಯಾಂಡ್ ದಟ್ ಮ್ಯಾರೇಜ್ ಈಸ್ ಒನ್ ಆಫ್ ದ ಥಿಂಗ್ಸ್ ದಟ್ ಪೀಪಲ್ ಹ್ಯಾಸ್ ಟು ಡೂ, ಬಟ್ ಇಟ್ಸ್ ನಾಟ್ ವೆರಿ ಇಂಪಾರ್ಟೆಂಟ್. ಅಂದರೆ ಮದುವೆ ಆಗಲೇಬೇಕು, ಅದೊಂದು ಅಚೀವ್ಮೆಂಟ್ ಅಂತ ಏನಲ್ಲ. ಸೊ ಐ ಥಿಂಕ್ ಅದನ್ನು ಲಾಟ್ ಆಫ್ ಇಂಡಿಯನ್ ಫ್ಯಾಮಿಲೀಸ್ ಅರ್ಥ ಮಾಡ್ಕೋಬೇಕು. ಬಟ್ ನನಗೆ ಆ್ಯಸ್ ಅ ಪೇರೆಂಟ್ ನಂಗೆ ಅರ್ಥ ಆಗೋದು ನಮ್ಮ ಅಮ್ಮಂದು. ಸೊ ಹಾಗಾಗಿ ಐ ಫೆಲ್ಟ್ ವೆರಿ ಬ್ಯಾಡ್, ಅಂದರೆ ಹತ್ರ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಅವ್ರು ಇವಾಗ ಹೊರಡೋಣ ಗೈಸ್ ಇಲ್ಲಿಂದ. ಸೊ ಗೈಸ್ ನೋಡಿ, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನಿಗೆ ಬಂದಿದ್ದು. ಸೊ ಫೈನಲಿ ನಮ್ಮ ಒಂದು ಕತೆ ಏನಿದೆ, ಇಟ್ ಈಸ್ ಕಂಪ್ಲೀಟ್ಲಿ ಸಾರ್ಟೆಡ್. ಇದೆ ಕಾರಾ? ಓಕೆ, ಪ್ರಾಡಕ್ಟ್ ಇಲ್ಲಿ ಮುಂದೆಗಡೆ ನೋಡಿ ಗೈಸ್. ಸೊ ಪ್ರಾಡಕ್ಟ್ ಇಟ್ಟಿದ್ದೀವಿ. ಸೊ ಇಟ್ಸ್ ಲೈಕ್ ನಾವು ಪೊಲೀಸ್ ಸ್ಟೇಷನಿಗೆ ಬಂದು 4 hours ಆಗಿರಲಿಲ್ಲ ಅನ್ಸುತ್ತೆ, ಅಷ್ಟು ಬೇಗ ನಮ್ಮ ಒಂದು ಕತೆ ಸಾರ್ಟ್ ಆಯಿತು. ಸೊ ಅಮ್ಮ ಜಾಗ ಗೈಸ್, ಐ ಡೋಂಟ್ ನೋ ಯಾವ ದೇವ್ರಿಗೆ ನಾನು ಏನು ಅರ್ಕೆ ಹೊತ್ಕೊಂಡಿದ್ದೆ ಅಥವಾ ಏನು ಒಳ್ಳೇದು ಮಾಡಿದ್ದೆ, ಯಾರಿಗೆ ಒಳ್ಳೇದು ಮಾಡಿದ್ದೆ ಅಂತ. ಐ ಆಮ್ ಸೋ ಹ್ಯಾಪಿ, ಲೈಕ್ ಸೋ ಹ್ಯಾಪಿ. 7622 ಸರ್. ಹಾಯ್ ಓ ಚೆನ್ನಾಗಿದ್ದೀನಿ. ಹಾಯ್ ಹೇಳಿ.
ಓಕೆ ಆಯ್ತು, ಸಿ ಯು ನೈಸ್ ಮೀಟಿಂಗ್ ಯು, ಬಾಯ್ 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 ಬಾಯ್. ಇದು ನಾಡಿದ್ದು ಬರುತ್ತೆ, ನಾಳೆಲ್ಲ ನಾಡಿದ್ದು. ಓಕೆ ಆಯ್ತು ಆಯ್ತು, ಸಿ ಯು ಆಯ್ತಾಯ್ತು ಬಾಯ್. ಸೊ ಗೈಸ್, ಇವಾಗ ಒನ್ ಮೋರ್ ಥಿಂಗ್ ಏನಂತಂದ್ರೆ, ನಮ್ದು ಪ್ರಾಡಕ್ಟ್ ಸಿಕ್ತು, ವಾಪಸ್ ಕೊಡ್ಸಿದ್ರು. ಆ್ಯಂಡ್ FIR ಬೇಕು ಅಂತಂದ್ರೆ ಫೈಲ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ನಮಗೆ ಕೋರ್ಟು ಕೇಸು ಅಂತೆಲ್ಲ ಸುತ್ತಾಡೋಕೆ ಇಷ್ಟ ಇಲ್ಲ. ಅದು ಏನು ಬೇಕು ದೇವರೇ ಮಾಡ್ತಾನೆ ಅವನಿಗೆ. ಅವನು ಯಾವ ಸಿಚುವೇಶನ್ ಇದ್ದಾನೆ ಅದೇ ಅವ್ನಿಗೆ ಶಾಪ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಸೊ ಇಟ್ಸ್ ಲೈಕ್ ನಮ್ಮ ಅಪ್ಪ ಅಮ್ಮ ಬಾಕ್ಸಲ್ಲೆಲ್ಲ ತಿಂಡಿ ತೊಗೊಂಡೋಗಿ ಕೊಡೋರು, ಏನಾದ್ರು ಮನೇಲಿ ಮಾಡಿದ್ರೆ ಹಬ್ಬದ ಐಟಮ್ಸ್ ಅಂತೆಲ್ಲ ತೊಗೊಂಡೋಗಿ ಕೊಡೋರು. ಅವ್ರು ಕರೆಕ್ಟಾಗಿ ತಿಂತಿದ್ರು ಅಲ್ವಾ, ಅವ್ನಿಗೆ ಪಾಪ ಕಮ್ಮಿ ಆಗಬಾರ್ದು ಅಂತ ಎಕ್ಸ್ಟ್ರಾ ಕೊಡೋರು. ಸೊ ಯಾವತ್ತು ನಾಯಿಗಾದ್ರೂ ನಿಯತ್ತಿರುತ್ತೆ, ಕೆಲವು ಮನುಷ್ಯರಿಗೆ ನಿಯತ್ತಿರಲ್ಲ. ಸೊ ಒನ್ ಥಿಂಗ್ ದಟ್ ಐ ರಿಯಲೈಸ್ ಇಸ್ ದಟ್ ಯಾವತ್ತು ಯಾರನ್ನೇ ಹೈಯರ್ ಮಾಡಿದ್ರು ಪೊಲೀಸ್ ವೆರಿಫಿಕೇಶನ್ ಮಾಡ್ದಲ್ಲೇ ಯಾರನ್ನೂ ಹೈಯರ್ ಮಾಡಬಾರ್ದು ಅನ್ನೋದು ಒಂದು ರಿಯಲೈಸ್ ಆಯ್ತು ಇವತ್ತು. ಸೊ ಬಟ್ ಹ್ಯಾಟ್ಸ್ ಆಫ್ ಟು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಪೀಪಲ್. ಎಷ್ಟು ಹೆಲ್ಪ್ ಮಾಡಿದ್ರು ಅಂತಂದ್ರೆ, ಇಮಿಡಿಯೇಟ್ ಆಗಿ ಹೇಳಿದ ತಕ್ಷಣ ಅವರು ಬೈಕ್ ತೊಗೊಂಡು ಹೋದ್ರು ಇಬ್ರು ಕರ್ಕೊಂಬರೋದಕ್ಕೆ. ಆ್ಯಂಡ್ ದ ಹೋಲ್ ಪ್ರೋಸೆಸ್ ಆಯಿತು. ಪ್ರೋಸೆಸ್ ಕೂಡ ಅಷ್ಟೇ ತುಂಬ ನೀಟಾಗಿ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಸ್ವಲ್ಪ ಫ್ರೆಂಡ್ಲಿ ಕೂಡ ಇದ್ರು ಆಮೇಲೆ ಲಾಸ್ಟಲ್ಲಿ. ಸೊ ಐ ಫೆಲ್ಟ್ ಅ ಲಿಟಲ್ ರಿಲ್ಯಾಕ್ಸ್ ಅಂತ ಹೇಳ್ಬೋದು. ಹೆಂಗೆ ಅಂತಂದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋಗೋದು ಆ್ಯಂಡ್ ಹಾಸ್ಪಿಟ್ಲಿಗೆ ಹೋಗೋದು ಮತ್ತೆ ಕೆಲವು ಜಾಗಕ್ಕೆ ಹೋಗೋದು, ಇಟ್ಸ್ ಅ ವೆರಿ ಸ್ಟ್ರೆಸ್ಫುಲ್ ಥಿಂಗ್ ಆಯ್ತಾ. ಆಸ್ ಲೈಕ್ ನಾರ್ಮಲ್ ಪೀಪಲ್ ಅವ್ರು ಈ ಥರ ಡೈಲಿ ಕೇಸಸ್ ನೋಡ್ತಿರ್ತಾರೆ. ಬಟ್ ಆದ್ರೂ ಒನ್ ಥಿಂಗ್ ನನಗೆ ಏನು ರಿಯಲೈಸ್ ಆಗಿದೆ ಅಂತಂದ್ರೆ, ಪೊಲೀಸ್ ಅವ್ರ ಲೈಫ್ ಇಟ್ಸ್ ವೆರಿ ರಿಸ್ಕಿ ಜಾಬ್ ಗೈಸ್. ಅವ್ರ ಲೈಫ್ನ ರಿಸ್ಕ್ ಮಾಡ್ಕೊಂಡು ಎಷ್ಟೆಲ್ಲ ಕೆಲಸ ಮಾಡ್ತಾರೆ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ದೆಮ್. ನನಗೆ ಇವತ್ತು ಯಾರೇ ಹೆಲ್ಪ್ ಮಾಡಿದ್ದಾರೆ. ಸೊ ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ. ನಾನು ಈ ಋಣನ ಯಾವತ್ತೂ ಮರೆಯಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ನನಗೆ ಪೊಲೀಸ್ದು ಒಂದು ರಿಯಲ್ ವ್ಯಾಲ್ಯೂ ರಿಯಲೈಸ್ ಆಯಿತು. ಬಿಕಾಸ್ ಎಷ್ಟೋ ಜನ ಕೆಲವು ವಿಷಯಗಳಿಗೆ ತೆಗ್ದಾಕೋದು ಆ ಥರ ಎಲ್ಲ ಮಾಡ್ತಾರೆ ಆಯಿತಾ. ಬಟ್ ಅವ್ರು ಇರೋದ್ರಿಂದನೇ ನಮ್ಮ ಕಂಟ್ರಿಲಿ ಎಷ್ಟೋ ಕ್ರೈಮ್ಸ್ಗಳಿಗೆ ಮತ್ತು ಎಷ್ಟೋ ಕ್ರಿಮಿನಲ್ಸ್ಗಳಿಗೆ ಒಂದು ಪನಿಷ್ಮೆಂಟ್ ಮತ್ತು ಏನೋ ಸೊಲ್ಯೂಷನ್ ಅಂತೆಲ್ಲ ಸಿಗ್ತಾ ಇರೋದು. ಸೊ ಹಾಗಾಗಿ ಸಮ್ ಸೋ ಹ್ಯಾಪಿ. ಲೈಕ್ ಇಷ್ಟು ಬೇಗ ನನ್ನ ಒಂದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಕೊಟ್ರು ಅಂತ. ಸೊ ಒಂದು ಪಿಟಿ ಕೇಸನ್ನು ಹಾಕ್ತೀನಿ ಅಂತ ಹೇಳಿದ್ರು. ಬಟ್ FIR ಫೈಲ್ ಮಾಡೋದು ಬೇಡ ಅಂತೇನು ನಾವೆಲ್ಲ ಸಾಲ್ವ್ ಮಾಡ್ಕೊಂಡು, ನಮ್ಮ ಅಮ್ಮನೂ ಅದೇ ಹೇಳಿದ್ರು, ಸುಮ್ಮನೆ ಏನಕ್ಕೆ ಅವ್ರ ಜೊತೆ ಎಲ್ಲ ಇದು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದ್ರಲ್ಲಿ ಅವ್ನು ಎಷ್ಟು ಮಾತಾಡ್ತಿದ್ದಾನೆ ಗೊತ್ತಾ. ಮಾಡಿರೋದೇ ತಿನ್ನುವಂಥ ಕೆಲಸ. ಆಮೇಲೆ ಸ್ವಲ್ಪ ಅವ್ನು ಬಾಯ್ ಮಾಡಿದಲ್ಲ ನೋಡಿ, ಅವರು ಸ್ವಲ್ಪ ಇದು ಮಾಡಿದ್ರು, ಸ್ವಲ್ಪ ನೋಡ್ಕೊಂಡು ಮಾತಾಡು ಮಾಡಿರೋ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಬಾಯ್ ಮುಚ್ಚಿ ಸರ್ ಫಸ್ಟ್ ಅವ್ನ ಮಾತಾಡಕ್ ಬಿಟ್ಕೊಂಡಿರಲ್ಲ. ಸೊ ಲೈಕ್ ಆದ್ರೂ ಜನ ಹೆಂಗ್ ವಾದ ಮಾಡ್ತಾರೆ. ಅಡಾಸಿಟಿ, ಕೆಲವ್ರದ್ದು ಅಡಾಸಿಟಿ ಹೆಂಗಿರುತ್ತೆ ಅಂತಂದ್ರೆ, ಮಾಡಿರೋದೇ ಮಣ್ ತಿನ್ನೋ ಕೆಲಸ, ಅದರಲ್ಲೂ ಹೆಂಗ್ ಮಾತಾಡ್ತಾರೆ ಅಂತಂದ್ರೆ, ಐ ಜಸ್ಟ್ ರಿಯಲೈಸ್ಡ್ ಅಷ್ಟೇ. ಯಾರಿಗೆ ನೀವು ಎಷ್ಟೇ 100 ಒಳ್ಳೇದ್ ಮಾಡಿ ಒಂದು ಕೆಟ್ಟದ್ ಮಾಡಿದ್ರೆ ಮುಗೀತು ಗೈಸ್. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಐ ರಿಯಲೈಸ್ಡ್. ಸೊ ಅವ್ನಿಗೆ ಏನಂತಂದ್ರೆ, ಒಂದು ಫೋನ್ ಏನೋ ಕಳ್ಕೊಂಡಿದ್ದಂತೆ, ನಂಗೆ ಗೊತ್ತಿಲ್ಲ ಫೋನ್ ಕಳ್ಕೊಂಡಿದ್ನೋ ಇಲ್ವೋ. ನಮಗೆ ಹೇಳ್ತಾ ಇದ್ದ ಫೋನ್ ಆದರೆ ಕೊಡಿಸಿ ಅಂತ ಹೇಳ್ಬಿಟ್ಟು. ನಂದು ಈಗ ತಾನೇ ನನ್ನ ಮನೆ ಶಿಫ್ಟ್ ಮಾಡಿಸಿದ್ದೆ. ಸೊ ನಾನು ನೋಡೋಣ ಆಮೇಲೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಸೊ ಈ ಥರ ಎಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಟ್ಸ್ ಏನಂತಾರೆ, ಲೆಸನ್ ಫಾರ್ ಮೀ ಟು ನಾಟ್ ಟು ಟ್ರಸ್ಟ್ ಎನಿಬಡಿ, ನೋ ಮ್ಯಾಟರ್ ವಾಟ್ ಇಟ್ ಇಸ್. ಆಮೇಲೆ ನಿಮಗೇನು ಹೇಳಕ್ಕಿದ್ಯಮ್ಮ? ಏನೋ ಹೇಳೋದ್ ಬೇಡ, ಸದ್ಯ ನಿರಾಳ ಆಯ್ತು. ಏನು ಹೇಳೋದಲ್ಲ, ನನ್ನ ಕೈ ಸಿಕ್ಕಿದ್ ಮಾತ್ರ ಮ್ಯಾಕ್ ಕಳ್ಬಾರ್ದು, ಹಂಗೆ ಹೊಡಿತಿದ್ದೇವೆ ನಾವು. ಕಾನೂನು ಕೈ ತಗೊಳ್ಬಾರ್ದು, ಕಾನೂನು ಕೈ ತಗೋಬಾರ್ದು ನಾವು. ಅದಕ್ಕೆ ಅಂತಾನೆ ಅವ್ರಿದ್ದಾರೆ. ಅದೇ ಈಗ ಅವರಿಂದಲೇ ಸೆಟ್ಲ್ ಔಟ್ ಆಯ್ತಾರೆ. ದುಡ್ಡು ಹೇಳಿಲ್ಲ ಬಚ್ಚಿದ್ದೆ ಏನು ಗೊತ್ತಲ್ಲ ಬಳಿ ಮಗ ಅವನಿಗೆ ಕುಡಿಯೋಕೆಲ್ಲಿಂದ ಬಂತು ನಾವಿಲ್ದಿದ್ದಾಗೆಲ್ಲ ಮಾಡ್ಕೊಂಡಾನೆ. ಸೊ ಗೈಸ್, ಲಾಸ್ಟ್ ಟೈಮು ಏನೋ ಅವ್ನ ಕಡೆಯಿಂದಾನೆ ಈ ಥರ ಏನೋ ಆಗಿತ್ತು. ಲಾಸ್ಟ್ ಟೈಮ್ ಒಂದೇನೋ ಥೆಫ್ಟ್ ಆಗಿತ್ತು. ಸೊ ಅವಾಗಲೂ ನಾವು ನಮ್ಮಮ್ಮ ವಾರ್ನಿಂಗ್ ಕೊಟ್ಟಿದ್ರು ಆಯ್ತಾ, ಈ ಥರ ಎಲ್ಲ ಮಾಡಬೇಡಪ್ಪ, ನೋಡಿ ಹಿಂಗಿದೆ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರು. ಅದಕ್ಕೇನೆ ಅವ್ನು ಏನೇನೋ ನನ್ನ ಹತ್ರ ಬಂದು ಮಾತಾಡಿದ್ದೆ. ನಾನು ಅವಾಗಲೂ ಹೇಳಿದ್ದೆ, ಏನಿದೆ ಸ್ವಲ್ಪ ನೀಟಾಗಿ ಮಾಡ್ಕೊಂಡು ಹೋಗಿ, ಎಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದು ಮಾತ್ರ ಫಾಲೋ ಮಾಡಿ ಅಂತೆಲ್ಲ ಹೇಳಿದ್ದೆ. ಸೊ ದಿಸ್ ವಾಸ್ ಲೈಕ್ ಒಂದು ಬಿಸ್ನೆಸ್ ನಡೆಸೋದಿದೆಯಲ್ಲ ಗೈಸ್, ಐ ಜಸ್ಟ್ ರಿಯಲೈಸ್ ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಎಷ್ಟು ಒಂದು ಥಿಂಗ್ಸ್ಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಅಂತ, ಜಸ್ಟ್ ಬಿಕಾಸ್ ನನಗೆ ಪೊಲೀಸ್ ವೆರಿಫಿಕೇಶನ್ ಮಾಡಬೇಕು ಬಿಫೋರ್ ಹೈಯರಿಂಗ್ ಸಮ್ಮನ್ ಅನ್ನೋದು ಗೊತ್ತಿರಲಿಲ್ಲ. ಐ ಮೀನ್, ನೀವು ಯಾರನ್ನ ಹೈಯರ್ ಮಾಡಬೇಕಾದ್ರೂ ಓಕೆ ನಮ್ಮ ಥರನೇ ಇರ್ತಾರೆ, ಓಕೆ ಇನ್ನು ಕೆಲ್ಸಕ್ಕೆ ಬರ್ತಾರೆ. ದ ವರ್ಸ್ಟ್ ಕೇಸ್ ಸಿನಾರಿಯೋ ಅಂತಂದ್ರೆ ಓಕೆ ಕೆಲಸದಿಂದ ಬಿಟ್ಟು ಹೋಗ್ಬೋದು ಅನ್ನೋದೊಂದಿರುತ್ತೆ. ಈ ಥರ ಮಾಡ್ತಾರೆ ಅಂತ ಯಾರಿಗಾದ್ರೂ ಊಹೆ ಇರುತ್ತಾ? ಸೊ ನೀವು ಕೂಡ ಬಿಸ್ನೆಸ್ ನಡೆಸಿದ್ರೆ ಆಲ್ವೇಸ್ ಡೂ ಅ ಪೊಲೀಸ್ ವೆರಿಫಿಕೇಶನ್. ಸೊ ದಿಸ್ ಈಸ್ ಒನ್ ಮೆಸೇಜ್ ದಟ್ ಐ ವಾಂಟ್ ಟು ಗಿವ್ ಫ್ರಮ್ ದಿಸ್ ವಿಡಿಯೋ. ಬಿಕಾಸ್ ನನಗೆ ಪೊಲೀಸ್ ಅವರು ಹೇಳಿದ್ರು, ನೀವು ಯಾಕೆ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಾಡಿದ್ರಿ ಅಂತ. ಬಟ್ ಯಾರಿಗೂ ಹುಟ್ಟಿದಂಗೆ ಗೊತ್ತಿರೋದಲ್ಲ ಗೈಸ್. ಹಾಗಾಗಿ ಎಲ್ಲ ಮಿಸ್ಟೇಕ್ಸ್ ಮಾಡಿನೇ ಕಲಿಬೇಕು. ನೀವು ಮಿಸ್ಟೇಕ್ಸ್ ಮಾಡಿದರೆ, ಆ ಥರ ನೀವೇನು ಮಿಸ್ಟೇಕ್ಸ್ ಮಾಡಿದರೆ ಕಮೆಂಟ್ ಮಾಡಿ ನೋಡುವ, ನಾವು ತಿಳ್ಕೊಳ್ಳುವ ನಿಮ್ಮಿಂದ. ನೀವು ನಮ್ಮಿಂದ ಸ್ವಲ್ಪ ತಿಳ್ಕೊಳ್ಳಿ. ಇವಾಗ ಮನೆಗೆ ಹೋಗೋಣ ಗೈಸ್. ಆಮೇಲೆ ಈಗ ಮನೆಗೆ ಹೋಗಿ ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಂಡು ಏನಾದ್ರು ತಿನ್ಬೋದು. ಮನೆಗೆ ಹೋಗ್ತಿಲ್ಲ, ಶಾಪಿಗೆ ಶಾಪಿಗೆ ಇಟ್ಬಿಟ್ಟು ಆಮೇಲೆ ಹೋಗ್ತೀನಿ.
ಇವಾಗ ಮತ್ತೆ ಪ್ರಾಡಕ್ಟ್ಸ್ ಎಲ್ಲ ತಗೋಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಅಮ್ಮಂಗೆ ಹೇಳಿದ್ದೆ ಅಲ್ಲಿ ಯಾರು ಮಾಡ್ತಾರೆ ಅವ್ರ ಪಾಪ. ಐ ಡೋಂಟ್ ನೋ. ಸೊ ಗೈಸ್ ಪಾಪ ನೋಡಿ ನಮ್ಮಪ್ಪ ಓರಂಗಾಗ್ತಿದೆ. ನಾನು ಓರಂಗಿಲ್ಲ ಆ್ಯಕ್ಚುಲಿ ಹೆವಿ ಐಟಮ್ಸ್ ಏನೋ. ಸೊ ಅದಕ್ಕೆ ಬರೀ ಜಸ್ಟ್ ಇದನ್ನ ಇಟ್ಕೊಂಡಿದ್ದೀನಿ ನಮ್ಮಪ್ಪನ ಬ್ಯಾಗು. ಇವತ್ತು ನೋಡಿ ಪೂರಾ ಮಂತ್ರಿ ಮಾಲ್ ಸುತ್ತಂಗೆ ಆಯ್ತು ನನಗೆ ಇವತ್ತು. ಮಂತ್ರಿ ಮಾಲು ಪೊಲೀಸ್ ಸ್ಟೇಷನ್ನು. ಪ್ರಾಡಕ್ಟ್ ಸಿಕ್ತು ಕಣಪ್ಪ, ಅವನು ಸಿಕ್ಕಿದೆ, ಪ್ರಾಡಕ್ಟು ಸಿಕ್ತು. ನಮ್ಮ ಅಮ್ಮನ ಖುಷಿ ನೋಡಿ ಗೈಸ್. ಸತ್ತಕ್ಕೆ ಹೋಗಿತ್ತಂತ ಅಲ್ಲಿ ಬಸ್ ಹತ್ತದಿಂದ ಸೆಂಟ್ರಲಲ್ಲಿ. ಅವಾಗ ಫೋನ್ ಮಾಡ್ತು ಅಂಕಲ್ಗೆ. ಅಂಕಲ್ ಅಲ್ಲೇ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರಲ್ಲ, ಅವಾಗ ಪೊಲೀಸ್ನವ್ರು ಕಳಿಸಿ ಅವರೇ ಹಿಡ್ಕೊಬಂದು ನಮ್ಮ ಪ್ರಾಡಕ್ಟ್ ಸಿಕ್ತು. ಸೊ ಇವಾಗ ಫೈನಲಿ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ಹೊತ್ತು ನುಗ್ಗೆಕಾಯಿ ಸಾಂಬಾರು ಆ್ಯಂಡ್ ಟಿ ವಿ ಓಡ್ತಾ ಇದೆ. ಈಗ ಎಲ್ಲರೂ ಕುತ್ಕೊಂಡು ಊಟ ಮಾಡಬೇಕು.